ನೋಡಿ ಸ್ನೇಹಿತರೆ, ಇವತ್ತ ಮೇ 9ನೇ ತಾರೀಕು ಶನಿವಾರ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಪ್ರತಿಯೊಬ್ಬರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಹಾಗಾದ್ರೆ ಇವತ್ತಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಪ್ರತಿಯೊಬ್ಬರಿಗೂ ಪೆಂಡಿಂಗ್ ಹಣ ಯಾರಿಗೆ ಬಂದಿದ್ದಿಲ್ಲ ಅಂತವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಇದರಲ್ಲಿ ನಿಮಗೇನಾದ್ರೂ 2 ಕಂತು ಅಥವಾ 3 ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಕೊನೆಗೂ ಏನಪ್ಪಾ ಅಂದ್ರೆ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡಿತ್ತು, ಆ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದೆ. ಯಾಕಂದ್ರೆ ಬೇರೆ ದಾರಿನೇ ಇಲ್ಲ, ಅವರು ಕೊಡ್ಲೇಬೇಕು. ಏನೆಲ್ಲ ಪ್ರಯತ್ನ ಪಟ್ಟರು ಕೂಡ ಕೆಲವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡಿದ್ರು ಕೂಡ ಇನ್ನು ಕೆಲವ್ರಿಗಂತೂ ಹಣ ಕೊಡ್ಲೇಬೇಕು. ಆ ದಿನ ಈಗ ಬಂದೇ ಬಿಡ್ತು. ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸೊ ಹಾಗಾದ್ರೆ ಬನ್ನಿ, 29, 30, 31ನೇ ಕಂತಿನ ಹಣ ಏನಾದ್ರೂ ಬಂದಿಲ್ಲ ಅಂದ್ರೆ ಅಥವಾ ಅದಕ್ಕಿಂತ ಮುಂಚಿತವಾಗಿ 28ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಹಾಗಾದ್ರೆ ಬನ್ನಿ, ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಶನಿವಾರ ಏನು ಮೇ 9ನೇ ತಾರೀಕು ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಕಂತುಗಳ ಹಣ ಜಮಾ ಆಗ್ತಾ ಇದೆ, ಎಷ್ಟೆಷ್ಟು ಹಣವನ್ನ ಎಷ್ಟು ಜನಗಳು ಪಡಿತಾ ಇದ್ದಾರೆ, ಗೃಹಲಕ್ಷ್ಮಿಯರಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಹಾಗೂ ಅದ್ರ ಜೊತೆಗೆ ಏನಪ್ಪ ಹೊಸ ಅಪ್ಡೇಟ್ಗಳು ಏನೇನಿವೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಪ್ರತಿದಿನ ಪ್ರತಿ ಕ್ಷಣ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ ಅಕೌಂಟ್ಗಳನ್ನ ಚೆಕ್ ಮಾಡೇ ಮಾಡ್ತಿರ್ತಾರ, ಕೇಳ್ತಿರ್ತಾರ. ಕೆಲವ್ರಿಗಂತೂ ರೋಸ್ ಎತ್ತೋಗಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಸರ್ ನಾವು ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡಿದ್ವಿ, ಬ್ಯಾಂಕಿಗೆ ಹೋಗಿದ್ವಿ, ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿದ್ವಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿದ್ವಿ, ಮತ್ತೆ ಏನು ಸಹಾಯವಾಣಿ ನಂಬರ್ಗೆ ಕರೆ ಮಾಡಿದ್ವಿ, ಆದ್ರೂ ಕೂಡ ನಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ. ಇವರು ಹಣವನ್ನ ಕೊಟ್ಟಂತೆ ಮಾಡ್ತಾ ಇದಾರೆ, ನಾಟಕ ಮಾಡ್ತಾ ಇದಾರೆ, ಹಣ ಕೊಡ್ತಾ ಇಲ್ಲ ಅಂತ ಅನ್ನೋದು ಬಹಳಷ್ಟು ಮಂದಿ ಜನ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಸಂಪೂರ್ಣವಾದಂತಹ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಕೆಲವೊಂದು ಕಾರಣಗಳನ್ನ ಕೊಡ್ತಾ ಇದೆ. ಏನಪ್ಪಾ ಅಂತಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ, ನಿಮ್ಮ ಬ್ಯಾಂಕ್ ಖಾತೆಯನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಆಕ್ಟಿವ್ ಇಟ್ಕೊಳ್ಳಿ, ಇನ್ಆಕ್ಟಿವ್ ಮಾಡ್ಕೊಳ್ಬೇಡಿ ಅಂತ ಬಹಳಷ್ಟು ಸಲ ಹೇಳ್ತಾನೆ ಇದೆ. ಅಂದ್ರೆ ಕೆಲವು ಜನಗಳಿಗೆ ಹಣ ಬಂದಿಲ್ಲ ಅಂದ್ರೆ ಆ ಒಂದು ಕಾರಣಗಳನ್ನ ಕೊಡ್ತಾ ಇದೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಬರುತ್ತೆ ಆ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ಲ, NPCI ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಅದ್ರ ಜೊತೆಗೆ ಜೀವಿತ ಪ್ರಮಾಣ ಪತ್ರವನ್ನ ಇನ್ನು ಯಾರು ಸಬ್ಮಿಟ್ ಮಾಡಿಲ್ಲ ಅದನ್ನ ಕೊಡೋದಕ್ಕೆ ಟ್ರೈ ಮಾಡಿ, ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದ್ರೆ ಇವೇ ಕಾರಣಗಳನ್ನ ಇಟ್ಕೊಂಡು ನಿಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ, ಟೆಕ್ನಿಕಲ್ ಎರರ್ ಅಂತ ಹೇಳ್ತಾರೆ, ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕಾಗಿ ಈ ಒಂದು ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ, KYC ಯನ್ನ ಮಾಡ್ಕೊಳ್ಳಿ. ಸೊ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಈಗ ಮುಂದಿನ ಚುನಾವಣೆಯಲ್ಲಿ ತಮ್ಮ ಒಂದು ಅಧಿಕಾರಕ್ಕೆ ಬರುವ ಒಂದು ಕಾರಣದಿಂದಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡುತ್ತೆ. ಈಗ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಕೆಲವೊಬ್ಬರಿಗೆ 30ನೇ ಕಂತಿನ ಹಣ ಇನ್ನು ಪೆಂಡಿಂಗ್ ಇದೆ, ಅವ್ರಿಗೆ ಹಣವನ್ನ ನಾವು ರಿಲೀಸ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 31ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆಯಾ? ಆಗಿದೆ ಸ್ನೇಹಿತರೆ, ಅದು ಕೆಲವರಿಗೆ ಮಾತ್ರ 31ನೇ ಕಂತಿನ ಹಣ ಬಂದಿದೆ. ಇವತ್ತು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದು ಪೆಂಡಿಂಗ್ ಹಣ, ಅದ್ರ ಜೊತೆಗೆ 31ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಧಾರವಾಡ ಜಿಲ್ಲೆ, ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ, ಬೀದರು, ಬೆಳಗಾವಿ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಏನು 30ನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಹಣ, ಮತ್ತೆ ಅದ್ರ ಜೊತೆಗೆ ಹೊಸ ಒಂದು 31ನೇ ಕಂತಿನ ಹಣ ಆಗಿರ್ಬೋದು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. 2ನೇ ಹಂತದಲ್ಲಿ ಒಂದು 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ದಯವಿಟ್ಟು ಬಂದಿಲ್ಲ ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗೆ ಬಂದಿಲ್ಲ, ಇನ್ನು ಎಷ್ಟು ಕಂತುಗಳ ಹಣ ಬರಬೇಕು, ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ನಾನು ಈ ಕೊಟ್ಟಿರುವಂತಹ ಸಜೆಷನ್ ಗಳನ್ನ ನೀವು ಫಾಲೋ ಮಾಡ್ತಾ ಹೋಗಿ, ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಬಿಡುಗಡೆ ಆಗೇ ಆಗುತ್ತೆ.